ನಮಸ್ಕಾರ. 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 ನಿಮ್ಮ ಹೆಸರು ಮೇಡಮ್? ನೇಹಾ. ಮನಸ್ವಿ. ಈ ಸಲ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತದೆ. ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ತಾರಂತ ನೀವೇನಾದ್ರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಬಂಪರ್ ಪ್ರೈಸ್ ಇದೆ. ಯಾರು ಹೋಗ್ಬೋದು ಅಂತ ಗೆಸ್? ವಿಜಯ್ ಸೂರ್ಯ. ಐಡಿಯಾ ಇಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಲ್ವಾ, ಟ್ರೆಂಡಿಂಗಲ್ಲಿ ಸುಮಾರು ಜನ ಓಡ್ತಾ ಇದಾರೆ. ಯಾರು ಇಂಥವ್ರು ಹೋಗ್ಬೋದು ಅಂತ ಕ್ರೇಜಿ? ಟ್ರೋಲ್ ಮಾಡೋರು ಯಾರು? ನಕ್ಕನ್ ಚಿನ್ನು ಹೋಗ್ಬೋದು. ಯಾರು? ನಕ್ಕನ್ ಚಿನ್ನು. ನಾವು ಹೋಗ್ಬೋದು. ನನಗೇನ್ ಬೇಕು? ನನಗೆ ಬರೀ ದುಡ್ಡು ಬೇಕು. ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ? ಇಂಥ ಇನ್ಫ್ಲೂಯೆನ್ಸರ್ ನೀವು ಫಾಲೋ ಮಾಡ್ತಾರೆ, ಈ ಥರ ಹೋದ್ರೆ? ಫೇವ್ರೇಟ್ ಇದ್ದವರೆಲ್ಲ ಹೋಗಲ್ಲ. ಅದು ಯಾರಿದ್ದಾರೆ? ಸೀರಿಯಲ್ ಆಕ್ಟರ್ಸ್ ಹೋಗ್ಬೋದು. ಅದೇ ವಿಜಯ್ ಸೂರ್ಯ ಹೇಳಿದ್ನಲ್ಲ, ಅವ್ರು ಹೋಗ್ಬೋದು. ನೀವು ಅವ್ರ ಆನ್ಸರ್ನೇ ಕಾಪಿ ಮಾಡಿ. ನಮ್ಮ ಫ್ರೆಂಡ್ ಏನು ಹೇಳ್ತಾರೋ ಅದೇ. ನನಗೆ ಸುದೀಪ್ ಇದ್ದಾನೆ ಅನ್ನೋದು ಖುಷಿ ಅಷ್ಟೇ, ಬೇರೆ ವಾಪಸ್ಸು ಅದೇ ಖುಷಿ ಅಷ್ಟೇ. ಅದೇ ಖುಷಿನ ಅವ್ರಿಗೋಸ್ಕರ ಮ್ಯಾಮ್. ಹಾಂ, ಹೌದು. ಥ್ಯಾಂಕ್ ಯು. ನೋಡೋಣ, ನಮಗೂ ಕ್ಯೂರಿಯಾಸಿಟಿ ಇದೆ ಯಾರು ಬರ್ತಾರೆ ಅಂತ. ಥ್ಯಾಂಕ್ ಯು. ನಿಮ್ಮ ಫೇವ್ರೇಟ್ ಯಾರು ಇದ್ದಾರೆ? ಗೀತಾ ಸೀರಿಯಲ್ ಭವ್ಯಗೌಡನ ಜೊತೆ ಮಾಡಿದ್ರಲ್ಲ, ಅವ್ರು ಲಾಸ್ಟ್ ಟೈಮ್ ಇದ್ರಲ್ಲ. ಹೌದು, ಧನುಷ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧನುಷ್. ಧನುಷ್ ಅವರ? ಅವ್ರು ಬಿಟ್ರೆ ಅವ್ರ ಜೊತೆ ಇವಾಗ ಬರ್ತಾ ಇರೋದು ಯಾರವರು ನೋಡ್ತಾನೆ ಇರ್ತೀನಿ, ಅವ್ರ ಹೆಸರೇ ಜ್ಞಾಪಕ ಬರಲ್ವೇ? ಬ್ರೋ ಬರ್ತಾರೆ ಅಂದಿರಲ್ಲ, ಬ್ರೋ. ಡಾಕ್ಟರ್ ಬ್ರೋ. ಡಾಕ್ಟರ್ ಬ್ರೋ. ದೇವರು ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬ್ರೋ, ಡಾಕ್ಟರ್ ಬ್ರೋ. ಕಾಮಿಡಿ ಆಕ್ಟರ್ ಯಾರಾದ್ರು? ಅರ್ಸಿನ ಕಾಮಿಡಿ ಆಕ್ಟರ್ ಯಾರಾದ್ರು ಅವ್ರು ಬಂದರೆ ಚೆನ್ನಾಗಿರುತ್ತೆ. ಶೋ ಸ್ವಲ್ಪ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಅಮೃತ ಶಿಲೆಗಳಿವೆ ನಿನ್ನ ಕಣಕಣದಲ್ಲಿ, ತಾಜಮಹಲ ಕರಗಿಸಿ ಎರಕ ಹೊಯ್ದ ರೂಪಸಿ ಹೊಗಳ ಮಾತುಗಳಲ್ಲವೇ ಅಲ್ಲ. ನಿನ್ನ ವಿನಃ ಏನಿಲ್ಲ. ಬರೀ ಇಂಥದೆಯ. ಏನಿಲ್ಲ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ತಾರ ಜಸ್ಟ್ ಅಷ್ಟೇ ಮೇಡಮ್, ಗೆಸ್ ಮಾಡಿ. ಒಂದೆರಡು ಹೆಸರೇ ಬಿಡಿ ಅಷ್ಟೇ. ರೆಡಿ. ನಮಸ್ಕಾರ ಮೇಡಮ್. ಹಾಯ್, ನಮಸ್ತೆ ಮೇಡಮ್ ನಿಮ್ಮ ಹೆಸರು? ಪ್ರಿಯಾ. ಈ ಸೀಸನ್ ಅಲ್ಲಿ ಯಾರು ನೀವು ಹೇಳ್ದಂಗೆ ಟ್ರೆಂಡಿಂಗ್ ಅಲ್ಲಿ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ? ಅವ್ರ ಹೆಸರು ಮೇ ಬಿ ಕಿಪ್ಪಿ ಕೀರ್ತಿ ಹೋಗ್ಬೋದು ಅನ್ಸುತ್ತೆ. ಅಲ್ಲ, ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ನೆಗೆಟಿವ್, ಪಾಸಿಟಿವ್, ಯಾರಾದ್ರು ಏನಾದರೂ ಆಗಿರಲಿ, ಒಟ್ಟು ಟ್ರೆಂಡಿಂಗಲ್ಲಿ ಇರಬೇಕು ಅಷ್ಟೇ. ಬಟ್ ನಿಮ್ಮ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಕನ್ನಡದಲ್ಲೇ ಯಾರಿದ್ದಾರೆ? ಮೇ ಬಿ ಇಂಥವ್ರು ಹೋದರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ, ಅವ್ರು ಹೋದರೆ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಅನ್ನೋದಾದ್ರೆ ಯಾರು ಕಂಟೆಂಟ್ ಕ್ರಿಯೇಟರ್ ಹೋಗ್ಬೋದು? ಅದ್ರೇನಿಲ್ಲ, ಡಾಕ್ಟರ್ ಬ್ರೋ ಹೋದ್ರೆ ಒಳಗಡೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ನನಗೆ ಅವರು ಬ್ಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ನಾನು ಆಲ್ಮೋಸ್ಟ್ ತುಂಬ ಟೈಮಿಂದ ನೋಡ್ತೀನಿ. ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಮೀನ್ಸ್ ಅವರು ಪಾಕಿಸ್ತಾನ ಬಾರ್ಡರ್ ಎಲ್ಲ ದಾಟಿ ಹೋಗಿ ನಂಗೆ ಅದೆಲ್ಲ ಸಖತ್ ಇಷ್ಟ. ಹೋದ್ರೆ ಚೆನ್ನಾಗಿರುತ್ತೆ. ನೋಡೋಣ, ಆ ಮನುಷ್ಯ ಅವರು ಯೂಟ್ಯೂಬಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅವರು ಕೋಪನೆ ಮಾಡ್ಕೊಳ್ಳಲ್ವಾ, ಅದೆಲ್ಲ ನಾನು ನೋಡಬೇಕು ಅಂತ ಅನ್ಸುತ್ತೆ. ಸೊ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ನೋಡೋಣ ನಿಮ್ಮ ಗೆಸ್ ಏನಾರು ಕರೆಕ್ಟ್ ಆದರೆ. ಅಲ್ಲ, 100% ಅವ್ರು ಬರಲ್ಲ, ನನಗದು ಗೊತ್ತು. ಯಾಕಂತಂದರೆ ಅವರು
ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸಖತ್ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ನಿಮ್ಮ ಇಡೀ ಟೀಮ್. ನನಗೆ ನಿಮ್ಮ ಇಡೀ ಟೀಮ್ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ವೆರಿ ಆಲ್ ದ ಬೆಸ್ಟ್. ಯಾರಾದರೂ ಬರಲಿ ನೆಕ್ಸ್ಟ್ ಸೀಸನಲ್ಲಿ ನೀವು ಹೋಗಿ, ನಿಮ್ಮ ಟೀಮ್ ಯಾರಾದರೂ ಒಬ್ರು ಹೋಗಿ, ಸಖತ್ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ನೀವೇ ಹೋಗಿ, ನೀವು 3 ಜನನೇ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ನಾನು ಇಲ್ಲೇ ಹೇಳ್ತಿದ್ದೀನಿ. ನೀವು 3 ಜನದಲ್ಲಿ ಯಾರಾದರೂ ಖುಷಿ. ನಾನು ನೋಡುವಾಗ ನೆಕ್ಸ್ಟ್ ಸೀಸನಲ್ಲಿ ಏನಾದರೂ ನೀವಿದ್ರೆ ಶೋರ್ ನಿಮಗೆ ವೋಟ್ ಮಾಡ್ತೀನಿ ನಾನು ನೋಡಿ ಬಿಗ್ ಬಾಸ್ನ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಬಾಯ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್. ಮಣಿ. ಮಣಿ 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 ಮಣಿಗೊಂದು ದಾರ. ಈಗ ಬಿಗ್ ಬಾಸ್ ಸೀಸನ್ ಕನ್ನಡ 12 ಸ್ಟಾರ್ಟ್ ಆಗ್ತಾ ಇದೆ. ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ತಾರಂತ ನಿಮ್ಗೆ ಗೆಸ್, ಯಾರು ಹೋಗ್ತಾರಂತ ನೀವು ಏನಾದ್ರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಬಹುಮಾನ ಇದೆ. ಕಿಪ್ಪಿ ಕಿಪ್ಪಿ. ಯಾಕೆ ಮುತ್ತು. ನನಗೆ ಅನ್ಸಿದ ಮಟ್ಟಿಗೆ ಭಾಳ ಬೆಳಗುಂದಿ. ಯಾರು? ಭಾಳ ಬೆಳಗುಂದಿ. ಭಾಳ ಒಳಗೆ ಅವ್ರು ಬಿಟ್ರೆ ಭಾಳ ಬೆಳಗುಂದಿ. ಅವ್ರು ಬಿಟ್ಟರೆ ಬೇರೆ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ಸ್ ಎಲ್ಲ ಸುಮಾರು ಜನ ಇದ್ದಾರೆ. ಇನ್ನು ಮಂಜು 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 ಬೆಳ್ಳಿ ಮಂಜು ಹಾಂ, ಮಂಜು. ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಬೇರೆ? ನನ್ನ ಫೇವ್ರೇಟ್ ಬಂದು ಪುನೀತ್ ರಾಜ್ಕುಮಾರ್. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಅವರು ಬಿಟ್ಟರೆ ಅಷ್ಟೇ. ಕಂಟೆಸ್ಟೆಂಟ್ ಯಾರು ಬರ್ಬೋದು ಅಂತ ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ಸುಮಾರು ಜನ ನೋಡ್ತೀರಪ್ಪ. ಬರ್ಬೇಕು ಸರ್, ಅವ್ರು ಬರಬೇಕು. ಡಾಕ್ಟರ್ ಅವ್ರು ಬರ್ತಾ ಇಲ್ಲ ಅಷ್ಟೇ. ನಮಸ್ಕಾರ. ದೇವರು ನಮ್ಮೂರಲ್ಲೇ ನಾನು ಸುತ್ತಾಡಿ ಸುಮಾರು ದಿನ ಆಗೋಗಿತ್ತು. ಈಗ ಮತ್ತೆ ಸುತ್ತಾಡ್ತಿದ್ದೀನಲ್ಲ, ಹಳೇದೆಲ್ಲ ಮತ್ತೆ ನೆನಪಾಗ್ತಾವೆ. ಅವ್ರು ಬಂದರೆ ಚೆನ್ನಾಗಿರುತ್ತೆ ಮಸಾಲ. ಹಾಂ, ಅವ್ರು ಬಂದರೆ ಚೆನ್ನಾಗಿರುತ್ತೆ. ಅವ್ರು ಬರಲಿ ಅಂತ ಅನ್ಕೊಂತೀವಿ, ಬಟ್ ಏನಾಗುತ್ತೆ ಅಂತ ನೋಡಬೇಕಲ್ಲ ಮುಂದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಘದೂತ ಕಾವ್ಯದಲ್ಲಿ ಶಾಕುಂತಲ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನಾ. ಯಾವ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಹೇಳಿ. ನಮ್ದು ಥ್ರಿಲ್ಲಿಂಗ್ ಕನ್ನಡ ಅಂತ. ಥ್ರಿಲ್ಲಿಂಗ್ ಕನ್ನಡ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಸುದೀಪ್ ಸರ್ ಬರ್ತಿದ್ದಾರೆ ಅನ್ನೋದು ಫುಲ್ ಖುಷಿ ಇದೆ ನಿಮಗೆ. ಯಾರು ಕಂಟೆಸ್ಟೆಂಟ್ ಬಂದು ನಮಗೇನಿಲ್ಲ, ನಾವು ವಾಚ್ ಮಾಡ್ತೀವಿ ಬಿಗ್ ಬಾಸ್ ಫಾಲೋ. ಬಟ್ ನಿಮ್ಮ ಫೇವ್ರೇಟ್ ಈ ಥರದವ್ರು ಹೋದರೆ ಬಿಗ್ ಬಾಸಲ್ಲಿ ಒಂದು ಚೆನ್ನಾಗಿರುತ್ತೆ ಅಥವಾ ಒಂದು ವ್ಯಾಲ್ಯೂ ಸಿಗುತ್ತೆ ಬಿಗ್ ಬಾಸಿಗೆ, ಅಥವಾ ಒಂದು ಒಳ್ಳೆ TRP ಸಿಗುತ್ತೆ ಅಂದ್ರೆ ಯಾರು ಹೋಗ್ಬೋದು, ಹೋದರೆ ಚೆನ್ನಾಗಿರುತ್ತೆ? ಲೈಕ್ ಕಾಮಿಡಿ ಲೈಕ್ ಆರ್ಟಿಸ್ಟ್ಗಳು ಎಷ್ಟೊಂದು ಜನ ಇದ್ದಾರಲ್ಲ, ಆ ಥರದವ್ರು ಬಂದರೆ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಯಾರಾದರೂ ಸಿಂಗರ್ಸ್ ನಿಮ್ಮಲ್ಲೆಲ್ಲ ಇದಾರಲ್ಲ, ಸೊ ಅವ್ರು ಯಾರಾದರೂ ಬಂದರೆ ಬೆಟರ್. ಈಗ ಇನ್ಫ್ಲುಯೆನ್ಸರ್ಸ್ ಎಲ್ಲ ಸುಮಾರು ಜನ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ವರುಣ್ ಆರಾಧ್ಯ ಬರ್ಬೋದೇನೋ ಅಂತ. ನಿಮಗೆ ಮೇಡಮ್? ನನಗೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ಯಾರು ಅಷ್ಟು ಇಷ್ಟ ಆಗಲ್ಲ ಯೂಶಲಿ. ಆರ್ಟಿಸ್ಟ್ಗಳು ಯಾರು ಬಂದರೂ ಚೆನ್ನಾಗಿತ್ತು. ಇವಾಗ ಎಷ್ಟೊಂದು ಜನ ಸೀರಿಯಲ್ ಆರ್ಟಿಸ್ಟ್ ಎಲ್ಲ ಪಾಪ ಕೆಲಸ ಇಲ್ಲದೆ ಲೈಕ್ ಬ್ಯಾಕ್ ಎಂಡಲ್ಲಿ ಇದ್ದಾರೆ. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಮೇ ಬಿ ಸ್ವಲ್ಪ ಹಳಬರನ್ನೆಲ್ಲ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಸೀರಿಯಲ್ ಆರ್ಟಿಸ್ಟ್, ಹೀರೋಯಿನ್ ಅಲ್ಲ ಅಥವಾ ಬೇಡ ಹೀರೋ? ಇವಾಗ ನಿನಗಾಗಿ ಸೀರಿಯಲಲ್ಲಿ ಬರ್ತಿದೆ ಅದು, ಅವ್ರ ಹೀರೋ ಹೆಸರು ಹೊರಗೋಗಿರ್ತೀನಿ. ಅವ್ರು ಆ್ಯಕ್ಚುಲಿ ಅವರು ಲೈಕ್ ಆ್ಯಸ್ ಎ ಆರ್ಟಿಸ್ಟ್ ತುಂಬ ಇಷ್ಟ ಆಗ್ತಾರೆ. ಅವ್ರು ಬಂದರೆ ಚೆನ್ನಾಗಿದೆ. ಎನಿವೇ ರಚನಾ ಅವ್ರು ಬಂದು ಅವರು ದಿವ್ಯಾ ಹುಡುಗ ಆಲ್ರೆಡಿ ಬಂದೋಗಿದ್ದಾರೆ. ಗೌರಿ 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 ಗೌರಿ. ಅವ್ರ ಹೆಸರು ನಂಗೆ ನಿಜವಾಗ್ಲೂ ಏನು ಹೆಸರು ಅವ್ರದ್ದು ಗೊತ್ತಿಲ್ಲ. ಅವ್ರು ಬಂದರೂ ಚೆನ್ನಾಗಿರುತ್ತೆ. ನೋಡೋಣ ಮೇಡಮ್, ನೀವು ಗೆಸ್ ಮಾಡಿರೋದ್ರಲ್ಲಿ ಯಾರಾದರೂ ಬರ್ತಾರ ಅಂತ ನೋಡೋಣ. ಬಟ್ ಸುದೀಪ್ ಸರ್ ಲಾಸ್ಟ್ ಟೈಮ್ ಬರಲ್ಲ ಅಂತ ಹೇಳಿದ್ರು. ಅವ್ರು ಮತ್ತೆ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಅದು ತುಂಬ ಖುಷಿ ಇದೆ ನಮಗೆ. ಆ್ಯಕ್ಚುಲಿ ನಾವು ಅದನ್ನು ನಿಜವಾಗ್ಲೂ ಫಾಲೋ ಮಾಡ್ತೀವಿ. ಬಿಗ್ ಬಾಸ್ ವ್ಯೂವರ್ಸ್ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತೀವಿ. ಸುದೀಪ್ ಸರ್ ಇರೋದ್ರಿಂದ ಸಂಡೇಸ್ನ ಸ್ಯಾಟರ್ಡೇಸ್ನ ಇನ್ನೂ ಜಾಸ್ತಿ. ಥ್ಯಾಂಕ್ ಯು. ಥ್ಯಾಂಕ್ ಯು.